ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 13ನೇ ತಾರೀಕು ಜನವರಿ ನಮಗೆ ಪುಷ್ಯ ಪೌರ್ಣಮಿ ಬಂದಿದೆ ಹಾಗೂ ಭೋಗಿ ಬಂದಿದೆ ಸ್ನೇಹಿತರೆ. ಭೋಗಿ ಅಂದ್ರೇ ಭೋಗ ಸಂಪತ್ತುಗಳನ್ನು ನೀನು ತಗೋ ಅಂತ ಹೇಳುವಂಥ ಒಂದು ಸಂದರ್ಭ ಅಂತ ಹೇಳ್ತೀವಿ. ತಗೋ ಅಂದರೆ ನಮ್ಗೆ ಯಾರೋ ತಂದು ಕೊಡೋದಲ್ಲ, ನಾವು ಮಾಡುವಂಥ ಪುಣ್ಯ ಕಾರ್ಯಗಳು ಅಥವಾ ಪೂಜೆಗಳು, ಪರಿಹಾರಗಳು ಈ ಥರ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳುವ ಒಂದು ಬದಲಾವಣೆಗಳು, ಅದಕ್ಕೆ ಶಕ್ತಿ ಅನ್ನೋದು ಅಷ್ಟಿರುತ್ತೆ. ಅದಕ್ಕೋಸ್ಕರ ಆ ದಿನ ನೀವು ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಜನ ಅಕ್ಕ ನಾವು ಒಂದು ಆಟೋ ತಗೊಂಡಿದ್ದೀವಿ, ಅದಕ್ಕೆ ಕಸ್ಟಮರ್ಸೇ ಬರ್ತಾ ಇಲ್ಲ, ಅಥವಾ ಕಾರ್ ತಗೊಂಡಿದ್ದೀವಿ ಅದು ಲೋನಲ್ಲಿ ತಗೊಂಡಿದ್ದೀವಿ, ಅದಕ್ಕೆ EMI ಕಟ್ಟಬೇಕು, ನಮಗೆ ವ್ಯಾಪಾರ ಅಂದರೆ ಕಸ್ಟಮರ್ಸು ಸರಿಯಾಗಿ ಬರ್ತಾ ಇಲ್ಲ. ಇನ್ನು ವ್ಯಾಪಾರ ಮಾಡುವಂಥವರು ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳ ಕಾಟ ಜಾಸ್ತಿ. ದುಷ್ಟಶಕ್ತಿಗಳು ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ನೆಗೆಟಿವಿಟಿ ಅನ್ನೋದು ತುಂಬ ತುಳ್ಕಾಡ್ತಾ ಇದ್ದರೆ ಲೇಜಿತನ ಅನ್ನೋದು ಇರುತ್ತೆ. ಸೋಂಬೇರಿತನ ಅಂತ ಹೇಳ್ತೀವಿ ನೋಡಿ. ಅವರು ಏನೇ ಹೇಳಿದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಆಚೆಗೆ ಅಂದರೆ ಮನೆಯಿಂದ ಹೊರಗೋಗಿ ಕೆಲಸಕ್ಕೆ ಹೋಗೋದಿಲ್ಲ, ಕೆಲಸ ಹುಡ್ಕೊಳ್ಳೋದಿಲ್ಲ, ದುಡಿಯೋದಿಲ್ಲ. ಆ ಥರ 4-6 ಜನರ ಮಧ್ಯೆ ನಾವು ಸರಿಸಮವಾಗಿ ಇರಬೇಕು ಅನ್ನುವ ಒಂದು ಛಲ ಇರೋದಿಲ್ಲ. ತುಂಬ ಒಬ್ಬಂಟಿಯಾಗಿ ಹೆಣ್ಮಕ್ಳು ಎಷ್ಟೋ ಜನ ಮಕ್ಕಳನ್ನ ಇಟ್ಕೊಂಡು ಸಾಕ್ತಾ ಇರ್ತಾರೆ. ತುಂಬ ಒಂದು ಕಣ್ಣೀರು ಹಾಕ್ಕೊಂಡು ಜೀವನ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ ಸಾಕಷ್ಟು ಜನಕ್ಕೆ ಸ್ನೇಹಿತರೆ. ಅಂಥವರೆಲ್ಲರೂ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಯಜಮಾನ ದುಡಿಬೇಕಾ ಅನ್ನೋದಾದರೆ ಈ ಥರ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ಜನ ನಾವು ಒಬ್ಬರೇ ದುಡಿತಾ ಇದ್ದೀವಕ್ಕ, ಸಾಕಾಗಿದೆ ಈ ಜೀವನ, ಮಕ್ಕಳನ್ನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ಹಾಗಂತ ಈ ರೀತಿ ಜೀವನ ಮಾಡೋದಕ್ಕೂ ಆಗೋದಿಲ್ಲ ಅಂತ ಆ ಕಣ್ಣೀರನ್ನು ಹಾಕ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಆಗ ತುಂಬ ಕಷ್ಟ ಅನಿಸುತ್ತೆ. ಯಾವುದೇ ಒಂದು ಎಲ್ರಿಗೂ ಅಷ್ಟೇ, ಮನುಷ್ಯ ಅಂದ ಮೇಲೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಷ್ಟ, ನೋವು, ನಲಿವು ಅನ್ನೋದು ಇದ್ದೇ ಇರುತ್ತೆ. ಸಂತೋಷ ಒಂದು ಬಂದಾಗ ನಾವು ಈ ಕಷ್ಟಗಳನ್ನು ನೆನಪು ಮಾಡ್ಕೊಳ್ಬಾರ್ದು, ಮುಂದೆ ಸಾಗ್ತಾ ಇರಬೇಕು ಅಂತ ಹೇಳ್ತೀವಿ. ಆದರೆ ಈ ಕಷ್ಟಗಳು ಅಂತ ಬಂದಾಗ ನಾವು ಈ ಸಂತೋಷದ ಕ್ಷಣಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು ಪ್ರತಿನಿತ್ಯ ಒಂದೊಂದು ಕಷ್ಟವನ್ನು ಪಡ್ತಾ ಇದ್ದೀವಿ. ಅದು ಬಿಸ್ನೆಸ್ ಜಾಗದಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ನಾನಾ ಥರದ ಸಮಸ್ಯೆಗಳಿಂದ ಒದ್ದಾಡಿಬಿಡ್ತಾ ಇದ್ದೀವಿ ಅಂತ ಹೇಳುವಂಥವರು ಈ ರೀತಿಯ ಪರಿಹಾರಗಳು ಬಹಳ ಬೇಗ ಕೈ ಹಿಡಿಯುತ್ತೆ. ಅದು ನಮಗೆ ಸೋಮವಾರ ಕೂಡಿ ಬಂದಿರೋದ್ರಿಂದ ನೀವು ಮನೆಯಲ್ಲಿ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು, ಆ ತಂದೆಗೆ ಒಂದು ಜಲಾಭಿಷೇಕ ಮಾಡಿ ಸ್ನೇಹಿತರೆ. ಹತ್ತಿರದಲ್ಲೇ ಆ ತಂದೆಯ ದೇವಾಲಯ ಇದ್ದರೆ ಹೋಗಿ ನೀವು ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕ, ಗಂಧದ ಅಭಿಷೇಕ ಈ ರೀತಿ ಮಾಡ್ಕೊಂಡು ಬರೋದು ಬಹಳ ಒಳ್ಳೆಯದಾಗುತ್ತೆ. ಮಕ್ಕಳಿದ್ದರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಸಂಜೆ ನೀವು ಸಂಧ್ಯಾಕಾಲದಲ್ಲಿ ಅಂದರೆ ಈ ಒಂದು 7 ಗಂಟೆಯ ಮೇಲೆ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಬಹಳ ಶಕ್ತಿದಾಯಕವಾಗಿರುತ್ತೆ. ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ನಿಮಿಷಗಳಲ್ಲೇ ರಿಸಲ್ಟನ್ನು ಕೊಡುವಂಥದ್ದು. ಯಾಕಂದರೆ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇದೆ. ಪೌರ್ಣಮಿ ಅಂದರೆ ನಮಗೆ ಪ್ರಕೃತಿಯಲ್ಲೂ ಕೂಡ ಬಹಳ ಶಕ್ತಿ ಇರುವಂಥದ್ದು ಸ್ನೇಹಿತರೆ. ಅದಕ್ಕೆ ನೀವು ಚೆನ್ನಾಗಿರುವಂಥ ಹಳದಿ ಕಲ್ಲರಲ್ಲಿ ಇರುವಂಥ ಒಂದು ನಿಂಬೆಹಣ್ಣನ್ನು ತಗೊಂಡ್ಬಿಟ್ಟಿದ್ದೆ ಅರ್ಧ ಭಾಗ ಕಟ್ ಮಾಡಬೇಕು. ಅಂದರೆ ಅದು 2 ಭಾಗಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ನೀವು ಎಲ್ಲಾದರೂ ದೇವಿಯ ದೇವಸ್ಥಾನಕ್ಕೆ ಹೋಗಿದ್ರೆ ಅಥವಾ ಅರ್ಚನೆ ಮಾಡಿದರೆ ಆ ಥರ ಕುಂಕುಮ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ. ಇಲ್ಲ ಅಂದರೆ ನೀವು ದೇವ್ರ ಮನೆಯಲ್ಲಿ ಇರುವಂಥ ಕುಂಕುಮವನ್ನೇ ತಗೊಳ್ಬಹುದು. ತಗೊಂಡಿದ್ದೆ ಅದಕ್ಕೆ ಈ ಥರ ಹಾಕಿಬಿಟ್ಟಿದ್ದೆ. ಏನು ಮಾಡಬೇಕು ಅಂದರೆ ಸ್ವಲ್ಪ ಸಾಸಿವೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಸಾಸಿವೆಗಳನ್ನು ಹಾಕಬೇಕಾಗುತ್ತೆ. ಮರೆಯದೆ ಲವಂಗವನ್ನು 2 ಅದ್ರ ಮೇಲೆ ಇಡಿ. ಒಂದೊಂದು ಭಾಗದಲ್ಲಿ 2 ಲವಂಗವನ್ನು ಇಡಬೇಕು ನೋಡಿ. ಅದು ಮೊಗ್ಗಿರಬೇಕು ಆ ಥರ ಲವಂಗಗಳನ್ನು. ಅಂದರೆ ನೀವು ಚುಚ್ಚಬಹುದು, ತೊಂದರೆ ಇಲ್ಲ. ಈ ಥರ ಚುಚ್ಚಿಬಿಟ್ಟಿದ್ದೆ ನಿಮ್ಮ ಮನೆಯೆಲ್ಲ ಓಡಾಡಬೇಕು. ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಏನಾದರೂ ನೀವು ಮಾಡ್ತೀರಾ ಅಂದರೆ ಅದು ಕೂಡ ತುಂಬ ಸಂತೋಷ ಮಾಡಬಹುದು. ಯಾರೂ ಇರಬಾರ್ದು ಆ ಥರ. ಇನ್ನೇನು ನೀವು ಬಾಗಿಲು ಮುಚ್ಕೊಂಡು ಬರುವಂಥ ಸಂದರ್ಭ ಆಗಿದ್ದರೆ ಆ ದಿನ ಆ ಥರ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿ ಈ ಥರ ಮಾಡಿ ಆದಮೇಲೆ ಲವಂಗಗಳನ್ನು 2 ಚುಚ್ಚಿಬಿಟ್ಟಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇದನ್ನು ಅಥವಾ ಪ್ಲೇಟಲ್ಲೇ ಇಟ್ಕೊಂಡು ಮನೆಯೆಲ್ಲ
ಸುತ್ತಬೇಕಾಗುತ್ತೆ. ಈ ಮೂಲೆ ಮೂಲೆ ನೀವು ನೋಡಿಸ್ಬೇಕಾಗುತ್ತೆ. ಏಕೆಂದರೆ ನಮಗೆ ಅನಿಸ್ಬಹುದು ಈ ಥರ ನಾವು ಮಾಡಿ ಮೂಲೆ ಎಲ್ಲ ತೋರಿಸಿದ್ರೆ ಏನಾಗಬಹುದು ಅಂತ. ಅಂದರೆ ನಮ್ಮ ಮನೆಯಲ್ಲಿರುವ ಈ ಕೆಟ್ಟ ವಾತಾವರಣ, ಕೆಟ್ಟ ಶಕ್ತಿ ಅಂತ ಹೇಳ್ತೀವಿ ನೋಡಿ, ಅದನ್ನೆಲ್ಲ ಈ ವಸ್ತುಗಳು ತಗೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಅದಾದ ಮೇಲೆ ತಗೊಂಡು ಬಂದುಬಿಟ್ಟಿದ್ದೆ ನೀವು ಹಾಲಲ್ಲಿ ಒಂದು ಮೂಲೆಯಲ್ಲಿ ಸ್ವಲ್ಪ ಸಮಯದವರೆಗೂ ಅಂದರೆ ಒಂದು 5-10 ನಿಮಿಷ ಇಡಿ ಸ್ನೇಹಿತರೆ. ಎಲ್ಲ ಮೂಲೆಗಳಿಗೂ ತೋರಿಸಿ. ಯಾಕಂದರೆ ಮೂಲೆಗಳಲ್ಲೇ ಜಾಸ್ತಿ ನಮಗೆ ನೆಗೆಟಿವಿಟಿ ಅನ್ನೋದು ತುಂಬಿ ತುಳುಕಾಡ್ತಾ ಇರುತ್ತೆ, ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಈ ಥರ ಎಲ್ಲ ನೀವು ತೋರಿಸಿ. ದೇವ್ರ ಮನೆಯಲ್ಲಿ ತೋರಿಸೋದಕ್ಕೆ ಹೋಗಬೇಡಿ. ದೇವರ ಮನೆಯಲ್ಲಿ ಯಾವಾಗಲೂ ದೈವ ಕಳೆ ಅನ್ನೋದು ಇದ್ದೇ ಇರುತ್ತೆ. ಇದನ್ನು ನೀವು ತೋರಿಸಿದ್ದೆ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಮುಂದೆ ಬಂದುಬಿಟ್ಟಿದೆ, ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೆ. ಇದನ್ನು ನಿಮ್ಮ ಎಡಗೈಯಲ್ಲಾದರೂ ಇಟ್ಕೊಳ್ಳಿ ಅಥವಾ ಪ್ಲೇಟಲ್ಲಿ ಹಂಗೆ ಸೀದಾ ಇಟ್ಕೊಂಡಿದ್ರೂ ಕೂಡ ತೊಂದರೆ ಇಲ್ಲ. ನೀವು ಕ್ಲಾಕ್ ವೈಸ್ 9 ಬಾರಿ ಈ ಥರ ಸುತ್ತಿಬಿಟ್ಟಿದ್ದೆ. ಸೀದಾ ತಗೊಂಡೋಗ್ಬಿಟ್ಟಿದ್ದೆ. ರಾತ್ರಿಯೇ ನಿಮ್ಮ ಹತ್ತಿರದಲ್ಲೇ ಚರಂಡಿಗಳಿದ್ದರೂ ಅಥವಾ ನಿಮ್ಮ ಮನೆಯ ಹೊರಗೆ ಏನಾದರೂ ನೀವು ಡಸ್ಟ್ಬಿನ್ಗೆ ಹಾಕೋದು ತುಂಬ ಸೂಕ್ತ. ಏಕೆಂದರೆ ದೂರದಲ್ಲಿರಬೇಕು. ನಿಮ್ಮ ಮನೆಯ ಪಕ್ಕದಲ್ಲೇ ನೀವೇನಾದರೂ ಇಟ್ಕೊಂಡಿದ್ರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಎಲ್ಲಾದರೂ ಈ ಕಸದ ಗುಡ್ಡೆ ಅಥವಾ ಗಿಡ ಮರಗಳು ಆ ಥರ ಓಡಾಡುವಂಥ ಜಾಗದಲ್ಲಿ, ಅಂದರೆ ಯಾರೂ ಓಡಾಡೋದು ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ, ಅಂಥ ಜಾಗವನ್ನು ನೋಡಿಬಿಟ್ಟಿದೆ ಹಾಕಿಬಿಡಿ. ಬೆಸ್ಟ್ ಅಂದರೆ ಈ ಕೊಳಚೆ ನೀರು ಹೋಗುವಂಥ ಚರಂಡಿಗಳಿಗೆ ಹಾಕೋದು ಬೆಸ್ಟು. ಏಕೆಂದರೆ ಎಷ್ಟೇ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಇರುತ್ತೆ ನೋಡಿ, ಅದನ್ನೆಲ್ಲನೂ ತಗೊಂಡಿರುತ್ತೆ ಈ ನಿಂಬೆಹಣ್ಣು, ಹಾಗೆ ಕುಂಕುಮ ಹಾಗೂ ಸಾಸಿವೆ ಅನ್ನೋದು ತುಂಬ ಶಕ್ತಿಶಾಲಿಯಾಗಿರುವಂಥದ್ದು. ನಮ್ಮ ಹಣಕಾಸಿನ ಸಮಸ್ಯೆ, ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ, ನಮ್ಮ ಜೀವನದಲ್ಲಿರುವ ಕತ್ತಲನ್ನು ತೊಲಗಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇರೋದರಿಂದ ಇದನ್ನು ತುಂಬ ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಎಲ್ಲ ರೀತಿ ಕೂಡ ಬದಲಾವಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ. ತಗೊಂಡೋಗಿ ಬಿಸಾಕಿಬಿಟ್ಟಿದ್ದೆ. ಹಿಂದೆ ತಿರುಗಿ ನೋಡಿದೆ. ಇನ್ನೂ ಬೆಸ್ಟು ಅಂದರೆ ಈ 3 ದಾರಿ ಕೂಡಿ ಇರುತ್ತಲ್ವ, ಆ ಜಾಗಗಳಲ್ಲಿ ಹಾಕೋದು ಒಂದು ಥರ ಸೂಕ್ತ ಆಗಿರೋದಿಲ್ಲ. ಅಲ್ಲಿ ಹಾಕಿದ್ರೆ ಬೆಸ್ಟು. ಏಕೆಂದರೆ ಯಾರಾದರೂ ತುಳಿದು ಬಿಡ್ತಾರೆ ಅನ್ನೋದು, ಆ ಥರ ತುಳಿಯೋದಿಲ್ಲ. ಒಂದು ಕಡೆ ಹಾಕಿದ್ದೀವಿ ಅಂತೇನಾದರೂ ನಿಮ್ಗೆ ಅನ್ನಿಸಿದ್ರೆ ಅಂಥ ಜಾಗನ ನೋಡಿಬಿಟ್ಟು ಕೂಡ ನೀವು ಹಾಕಬಹುದು. ಅದು ಬೇರೆಯವರು ತುಳಿಬಾರ್ದು, ದಾಟಬಾರ್ದು. ನಿಮ್ಮ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇರುವಂಥದ್ದು ಆ ಊರಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅವ್ರಿಗೋದ್ರೆ ಮತ್ತೆ ನಾವು ಮಾಡಿರುವ ಫಲ ನಮಗೆ ಸಿಗೋದಿಲ್ಲ. ಅದಕ್ಕೆ ನೀವು ಕ್ಲೀನಾಗಿ ನೋಡ್ಕೊಂಡಿದ್ದೆ ನಿಮಗೆ ಒಂದು ಸೂಕ್ತವಾದ ಸ್ಥಳ ಅನ್ನೋದು ನಿಮ್ಮ ಅಕ್ಕಪಕ್ಕದಲ್ಲಿ ಗೊತ್ತಿರುತ್ತಲ್ವ, ಆ ಥರ ನೋಡಿಕೊಂಡು ಹಾಕ್ಬಿಡಿ. ಬಂದು ನಿಮ್ಮ ಪಾಡಿಗೆ ನೀವು ಕೈ ಕಾಲು ಮುಖ ತೊಳ್ಕೊಳ್ಳಿ. ಆಚೆನೇ ನೀವು ಇಟ್ಟಿದ್ರೆ ನೀರು ತೊಳ್ಕೊಂಡು ಒಳಗಡೆ ಬರುವಂಥ ಒಂದು ಬದಲಾವಣೆ ಮಾಡ್ಕೊಳ್ಳಿ.